ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಒಂದು ವಿಶೇಷವಾದ ದೀಪದ ಆರಾಧನೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ ಸ್ನೇಹಿತರೆ, ನೋಡಿ, ನಾಳೆಯಿಂದ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಷಾಢ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಖಂಡಿತವಾಗ್ಲೂ ಆಷಾಢ ಮಾಸದಲ್ಲಿ ಯಾವುದೇ ದುರ್ಗಾ ದೇವಿಗಳಿರ್ಬೋದು ಆ ದೇವಸ್ಥಾನಗಳಿಗೆ ಹೋದಾಗ ಹಚ್ಚುವಂಥ ವಿಶೇಷವಾದ ದೀಪದ ಆರಾಧನೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ, ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರೋವಂಥ, ಅದರಲ್ಲೂ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಮೈನ್ಸ್ ಆಗ್ತಾ ಇರೋವಂಥ ವರ್ಧಂತಿ ಮಹೋತ್ಸವದ ಹಿಂದೆ ಮುಂದೆನೇ 4 ವಾರಗಳು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಷಾಢ ಶುಕ್ರವಾರದು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ನೋಡಿ, ಈ ಬಾರಿ 4 ಶುಭ ಶುಕ್ರವಾರ ವರ್ಧಂತಿ ಮಹೋತ್ಸವಕ್ಕೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಈ ಬಾರಿ ಜುಲೈ 12, ಜುಲೈ 19, ಜುಲೈ 26ರಂದು ಕ್ರಮವಾಗಿ ಇದನ್ನು ಆಚರಣೆ ಮಾಡ್ತಾರೆ. ನೀವೇನಾದ್ರೂ ನಾಳೆ ಸುತ್ತಮುತ್ತ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಹೋಗಿ ದೀಪದ ಆರಾಧನೆನ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಬೇಕು, ನಿಮ್ಮ ಆಸೆಗಳು ಬೇಗ ಫಲಿಸಬೇಕು ಅಂದರೆ ನೀವು ಸರ್ವೇ ಸಾಮಾನ್ಯವಾಗಿ ನಿಂಬೆಹಣ್ಣಿನ ದೀಪನ ಹಚ್ಚುತ್ತಾ ಇರ್ತೀರ. ಆದರೆ ನಾನು ಹೇಳ್ಕೊಡೋ ರೀತಿ ನೀವು ಖಂಡಿತವಾಗ್ಲೂ ಯಾವುದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಿರ್ಬೋದು, ನಾಳೆ ನೋಡಿ ಮೈಸೂರಲ್ಲಿರ್ಬೋದು, ಅಥವಾ ಇಲ್ಲಿ ವಿದ್ಯಾರಣ್ಯಪುರದಲ್ಲಿರೋದಿರ್ಬೋದು, ಅಥವಾ ಚೌಡೇಶ್ವರಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ನಿಮಿಷಾಂಬ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರೋವಂಥ ಯಾವುದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚುವಾಗ ನಾನು ಹೇಳ್ಕೊಡೋ ರೀತಿ ಖಂಡಿತವಾಗ್ಲೂ ಹಚ್ಚಿ. ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಒಂದು ತಾಮ್ರದ ತಟ್ಟೆನ ನೀವು ತಗೊಳ್ಳಿ. ಆ ತಾಮ್ರದ ತಟ್ಟೆಯ ಒಳಗಡೆ 9 ಎಕ್ಕದ ಎಲೆನ ನೀವು ತಗೊಳ್ಳಿ. ಆ 9 ಎಕ್ಕದ ಎಲೆಯ ಮೇಲೆ ನೀವು ಆ ಎಲೆ ಫುಲ್ಲು ಕವರ್ ಆಗೋ ಥರ ನೀವು ಶ್ರೀಗಂಧದ ಪೌಡರ್ ನಿಮಗೆ ಸಿಗುತ್ತೆ. ಆ ಶ್ರೀಗಂಧದ ಪೌಡ್ರನ್ನ ನೀವು, ಅಥವಾ ಪೂಜೆಗೆ ಬಳಸೋವಂಥ ಗಂಧದ ಪೌಡ್ರನ್ನ ನೀವು ಕೇಳಿದಾಗ ಆ ಪೌಡ್ರ್ ನಿಮಗೆ ಸಿಗುತ್ತೆ. ಆ ಗಂಧದ ಪೌಡ್ರನ್ನ ಆ ಎಲೆಯ ಪೂರ್ತಿ ನೀವು ಉದುರಿಸ್ಬೇಕಾಗುತ್ತೆ. ಎಲೆ ಪೂರ್ತಿ ಉದುರಿಸಿದ ನಂತರ ಏನು ಮಾಡಬೇಕು ಅಂದರೆ ಗೋಪಿ ಚಂದನದ ಪೌಡ್ರು ಅಂತಲೂ ಸಿಗುತ್ತೆ. ಆ ಗೋಪಿ ಚಂದನದ ಪೌಡ್ರು ಕೂಡ ನೀವು ಅದ್ರ ಮೇಲೆ ಪೂರ್ತಿಯಾಗಿ ಸುರಿದು, ಅದರ ನಂತರ ನೀವು 3 ನಿಂಬೆಹಣ್ಣಿನ ನೀವು ಕಟ್ ಮಾಡಿದಾಗ 6 ನಿಂಬೆಹಣ್ಣು ಓಳಾಗುತ್ತೆ. ಅದಕ್ಕೆ ನೀವು ತುಪ್ಪ ಮತ್ತು ಬತ್ತಿನ ಹಾಕಿ ನೀವು ನಾಳೆ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೋಸ್ಕರ ನೀವು ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ, ಅದರಲ್ಲೂ ಆಷಾಢ ಮಾಸದಲ್ಲಿ ಬರೋ ಅಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನೀವು 4 ವಾರ ಖಂಡಿತವಾಗ್ಲೂ ಈ ರೀತಿ ದೀಪ ಹಚ್ಚಿದ್ದೆ ಆದರೆ, ನೀವು ಈ ವಾರ ನೋಡಿದ್ದೀರಾ, ಅಕಸ್ಮಾತ್ ಈ ವಾರ ಹೋಗೋಕ್ಕಾಗಲಿಲ್ಲ ಅಂದರೆ ಮುಂದಿನ ವಾರ ಕೂಡ ಹಚ್ಬೋದು. ಅದರಲ್ಲೂ 4 ವಾರ ಬಂದಿರುತ್ತೆ. 4 ವಾರದಲ್ಲಿ ಯಾವತ್ತಾದರೂ ಒಂದು ವಾರ ನೀವು ಈ ರೀತಿ ನೀವು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋದಾಗ ದೀಪ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ತುಂಬ ವಿಶೇಷವಾದದ್ದು. ಯಾಕಂದರೆ ನೀವು ಎಕ್ಕದ ಎಲೆನ ಹಾಕಿ ನೀವು ಹಚ್ಚೋದ್ರಿಂದ, ಎಕ್ಕದ ಎಲೆ ಬಂದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಗಣಪತಿಗೆ ಸಂಬಂಧಪಟ್ಟಿತ್ತು, ಮತ್ತು ಸೂರ್ಯ ದೇವರಿಗೆ ಸಂಬಂಧಪಟ್ಟಂತು ಅಂಥ ಗ್ರಹದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಗಂಧ ಹಾಕೋದ್ರಿಂದ ಮನೆಗೆ ಯಾವಾಗಲೂ ಕಂಪು ಬರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಯಾವಾಗಲೂ ಒಳ್ಳೆ ಪರಿಮಳಯುಕ್ತ ಅಂಥದ್ದು ಒಳ್ಳೆ ಕೆಲಸಗಳಾಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಜನ್ಮ ಜಾತಕಗಳಲ್ಲಿರೋಂಥ ದೋಷಗಳೆಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನಿಂಬೆಹಣ್ಣು ರಾಹು ಮತ್ತು ಕೇತುಗಳ ಕಾಟ ಹೋಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ಗೋಪಿ ಚಂದನನ ನಾವು ಬಳಸೋದ್ರಿಂದ ಯಾವುದಾದ್ರೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಖಂಡಿತವಾಗ್ಲೂ 4 ಶುಕ್ರವಾರಗಳು ಖಂಡಿತವಾಗ್ಲೂ ಮಾಡಿ.
ಮಾಡಿ. ಅದರಲ್ಲೂ ನಿಮಗೆ ಬಂದು ನೋಡಿ ಜುಲೈ 27ರಂದು ಚಾಮುಂಡೇಶ್ವರಿ ಅಮ್ಮನವ್ರದ್ದು ವರ್ಧಂತಿ ಮಹೋತ್ಸವ ಇರೋದ್ರಿಂದ ಖಂಡಿತವಾಗ್ಲೂ 27ನೇ ತಾರೀಕು ವರ್ಧಂತಿ ಮಹೋತ್ಸವ ಇರೋದ್ರಿಂದ ಖಂಡಿತವಾಗ್ಲೂ ಮೈಸೂರಲ್ಲಿ ನೀವು ಏನಾದ್ರೂ ಈ ಥರ ಹೋದಾಗ ವರ್ಧಂತಿ ಮಹೋತ್ಸವಕ್ಕೆ ಹೋದಾಗ ಈ ರೀತಿ ದೀಪಗಳನ್ನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ವರ್ಧಂತಿ ಮಹೋತ್ಸವ ಅಂತ ಅಂದರೆ ಅಮ್ಮನವರು ಹುಟ್ಟಿದಂಥ ದಿನಾನ ನಾವು ವರ್ಧಂತಿ ಮಹೋತ್ಸವ ಅಂತೀವಿ. ಜುಲೈ 27ನೇ ತಾರೀಕು ನಡೆಯುತ್ತೆ. ಅದರಲ್ಲೂ ಶನಿವಾರ ದಿನ ನಡೆಯುತ್ತೆ. ಇದ್ರ ಮಧ್ಯದಲ್ಲಿ 4 ಶುಕ್ರವಾರಗಳು ಮಧ್ಯ ಬರುತ್ತೆ. ಆ 4 ಶುಕ್ರವಾರಗಳಲ್ಲಿ ನೀವು ಈ ರೀತಿ ನಾನು ಹೇಳ್ಕೊಟ್ಟಂಥ ಸರಳವಾದ ದೀಪನ ಹಚ್ಚೋದ್ರಿಂದ ನಿಮ್ಮ ಆಸೆಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಪವರ್ಫುಲ್ ಇರುತ್ತೆ ಈ ದೀಪದ ಆರಾಧನೆ. ಅದಕ್ಕೋಸ್ಕರ ನೀವು ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಮನೆಗಳಲ್ಲಿ ಮಾಡೋಕ್ಕೆ ಟೈಮ್ ಇಲ್ದಿದ್ದವರು ಖಂಡಿತವಾಗ್ಲೂ ದೇವಸ್ಥಾನದ ಸುತ್ತಮುತ್ತದಲ್ಲಿ ಇರೋ ಅಂಥವ್ರು ಅಥವಾ ದೇವಸ್ಥಾನಗಳಿಗೆ ಹೋದಾಗ, ಯಾತ್ರೆಗಳಿಗೆ ಹೋದಾಗ ಕಟೀಲು ದುರ್ಗಾ ಪರಮೇಶ್ವರಿ ಇರ್ಬೋದು ಅಥವಾ ಮೈಸೂರು ಚಾಮುಂಡೇಶ್ವರಿ ಇರ್ಬೋದು, ವಿದ್ಯಾರಣ್ಯಪುರದಲ್ಲಿರೋವಂಥ ಚಾಮುಂಡೇಶ್ವರಿ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರೋವಂಥ ವಿದ್ಯಾ ಚೌಡೇಶ್ವರಿ ಇರ್ಬೋದು ಅಥವಾ ಸಿಗಂದೂರು ಚೌಡೇಶ್ವರಿ ಇರ್ಬೋದು ಅಥವಾ ನಿಮಗೆ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಿರೋ ಆ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ಮುಂಚೆ 9 ಎಕ್ಕದ ಎಲೆನ ನೀವು ಖಂಡಿತವಾಗ್ಲೂ ಕಿತ್ಕೊಂಡು ಹೋಗಿ ಒಂದು ತಾಮ್ರದ ತಟ್ಟೆ ತೊಗೊಂಡೋಗಿ ಅದಕ್ಕೆ ಗೋಪಿ ಚಂದನದ ಪೌಡರು ಮತ್ತು ಶ್ರೀಗಂಧದ ಅಷ್ಟಗಂಧದ ಪೌಡರ್ನ ನೀವು ತೊಗೊಂಡೋಗಿ ಆ ಎಲೆಗಳ ಮೇಲೆ ಸುರಿದು ನಿಂಬೆಹಣ್ಣಿಗೆ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪನ ನೀವು ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.